Hello students, I hope you all are doing well. Practical exams ಎಲ್ಲ ಮುಗ್ದಿರ್ಬೋದು. Today we are going to discuss 3 mark questions. ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಅಂತ ಮಿಸ್ ಮಾಡಿದ್ದೀನಿ. Today we are going to ಅಂಡರ್ಸ್ಟ್ಯಾಂಡ್ ಯಾವ ಥರ ನಾವು 3 mark questions ಯಾವ ಚಾಪ್ಟರಿಂದ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ. So we will see without wasting any time. ಫಸ್ಟ್ ಚಾಪ್ಟರ್ ಯಾವುದಿದೆ, ನಮಗೆ ಟಿಪಿಕಲ್ ಕಾನ್ಫಿಗರೇಷನ್ ಇದೆ. ಟಿಪಿಕಲ್ ಕಾನ್ಫಿಗರೇಷನ್ ಅಲ್ಲಿ ಒಂದು ನಮಗೆ 3 mark questions ಕವರ್ ಮಾಡ್ತಾರೆ. ತ್ರೀ ಮಾರ್ಕ್ ಕ್ವೆಶನ್ ಕವರ್ ಮಾಡ್ತಾರೆ. ಅದರಿಂದ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಿಪೀಟೆಡ್ ಕ್ವೆಶನ್ಸ್ ಯಾವುದೆಲ್ಲ ಇದೆ, ಯಾವ ಥರ ಕೇಳ್ಬೋದು ಅಂತ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಏನೆಲ್ಲ ಕಾನ್ಸೆಪ್ಟ್ ನಮ್ಮದು ಟಿಪಿಕಲ್ ಕಾನ್ಫಿಗರೇಷನ್ ಅಲ್ಲಿ ಇದೆ, ಆಲ್ ದ ಚಾಪ್ಟರ್ ಐ ಹ್ಯಾವ್ ಕವರ್ಡ್ ಹಿಯರ್. ವಿ ವಿಲ್ ಸಿ ಯಾವ ಥರ ಕ್ವೆಶನ್ಸ್ನ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ ಕೇಳ್ಬೋದು, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಮದರ್ ಬೋರ್ಡ್, ಎಕ್ಸ್ಪ್ಲೇನ್ ಪ್ಲಗ್ ಆ್ಯಂಡ್ ಡಿವೈಸ್ ಆ್ಯಂಡ್ ಯು ಎಸ್ ಪಿ ಅಂತ ಹೇಳಿದ್ರು ಅದೇ, ಎಕ್ಸ್ಪ್ಲೇನ್ ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಅಂತ ಹೇಳಿದ್ರು ಅದೇ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ USP ಅಂತ ಹೇಳಿದ್ರು ಅದೇ. ನಾನು ಒನ್ ಥಿಂಗ್ ಐ ವಿಲ್ ಟೆಲ್ ಯು ಹಿಯರ್, ನಮಗೆ ಕ್ವೆಶನ್ನ ವೆರೈಟಿ ಆಫ್ ಕೇಳ್ಬೋದು. ನಮಗೆ ಎಕ್ಸ್ಪ್ಲೇನ್ USP ಅಂತ ಹೇಳಿದ್ರೆ ನೀವು ಎಕ್ಸ್ಪ್ಲೇನ್ USP ಅಂತ ಕಲ್ತಿರ್ತೀರಾ, ಅಲ್ಲೇ ನಮಗೆ ಫೀಚರ್ಸ್ ಆಫ್ USP ಅಂತ ಹೇಳಿದ ತಕ್ಷಣ ನೀವು ನಾವು ಫೀಚರ್ಸ್ ಕಲ್ತಿಲ್ಲ ಅಂತ ಯೂಸ್ ಮಾಡ್ಕೋತೀರಾ. ನಮ್ಮದು ಸಿಲೆಬಸಲ್ಲಿ ಏನಿದೆ, USP ಅಂತ ನಮಗೆ ಕಾನ್ಸೆಪ್ಟ್ ಒಂದು ಮಾತ್ರ ಇದೆ. USP ಅಂತ ಕಾನ್ಸೆಪ್ಟ್ ಇದ್ದಾಗ ನಾವು USP ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದನ್ನು ಅವರು ಎಕ್ಸ್ಪ್ಲೇನ್ ಅಂತ ಆದರೂ ಕೇಳ್ಬೋದು, ಫೀಚರ್ಸ್ ಅಂತ ಆದರೂ ಕೇಳ್ಬೋದು, ಅಥವಾ ಹೌ USP ವರ್ಕ್ಸ್ ಅಂತ ಆದರೂ ಕೇಳ್ಬೋದು. ಯಾವಾಗ ನಮಗೆ USP ಅಂತ ವರ್ಡ್ ಸಿಗುತ್ತೆ, ಕೀವರ್ಡ್ ಥರ ಇಟ್ಕೊಳ್ಳಿ. ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ USP ಅಂತ ಹೇಳಿದರೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಆ ಥರ ಕೀವರ್ಡ್ ಥರ ಇಟ್ಕೊಂಡು ಯಾವ ಥರ ಅವ್ರು ಕೇಳ್ತಾರೆ, ಲೈಕ್ ದಟ್ ಯು ಗೋ ಆನ್ ಎಕ್ಸ್ಪ್ಲೇನ್. ವಾಟ್ ಈಸ್ ಕ್ಯಾಶ್ ಮೆಮೊರಿ, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್. ಕ್ಯಾಶ್ ಮೆಮೊರಿ ಅಂದರೆ ಏನು, ಅದರ ಟೈಪ್ಸ್ ಏನು, ಸ್ಲಾಟ್ ಅಂತ ಹೇಳಿದ್ರೇನು, ಅದ್ರದ್ದು ಟೈಪ್ಸ್ ಮೆನ್ಷನ್ ಆಗಿ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಅಂತಲೂ ಕೇಳ್ಬೋದು. ವಾಟ್ ಈಸ್ ಪೋರ್ಟ್ ಮತ್ತು ಇಂಟರ್ಫೇಸ್ ಅಂತ ಹೇಳಿದ್ರೆ ಎರಡು ಒಂದೇ. ಮೆನ್ಷನ್ ಇಟ್ಸ್ ಟೈಪ್ಸ್. ವಾಟ್ ಈಸ್ ಬಸ್, ಮೆನ್ಷನ್ ಇಟ್ಸ್ ಟೈಪ್ಸ್. ವಾಟ್ ಈಸ್ ಸಿಸ್ಟಮ್ ಬಸ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. UPS ಅಂತ ಹೇಳಿದ್ರೆ ಏನು, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ವಾಟ್ ಆರ್ ಡಿಸ್ಕಂಟ್ರೋಲರ್ಸ್, ಮೆನ್ಷನ್ ಇಟ್ಸ್ ಟೈಪ್ಸ್. ಡಿಸ್ಕಂಟ್ರೋಲರ್ಸ್ ಅಂದರೆ ಏನು, ಮೆನ್ಷನ್ ಇಟ್ ಟೈಪ್ಸ್. ಎಕ್ಸ್ಪ್ಲೇನ್ ದ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಯಾವುದಾದ್ರೂ 3 ಕಾಂಪೊನೆಂಟ್ಸು 4 ಕಾಂಪೊನೆಂಟ್ಸ್ ಮದರ್ ಬೋರ್ಡ್ ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೇಳ್ಬೋದು. ವಾಟ್ ಈಸ್ ನಾರ್ತ್ ಬ್ರಿಡ್ಜ್ ಅಥವಾ ಸೌತ್ ಬ್ರಿಡ್ಜ್ ಮತ್ತು ಅದರದ್ದು ಕಾಂಪೊನೆಂಟ್ಸ್ ಏನಂತ 3 mark ಕ್ವೆಶನಿಗೆ ಕೇಳ್ಬೋದು. ಟಿಪಿಕಲ್ ಕಾನ್ಫಿಗರೇಷನಲ್ಲಿ ಇದು 3 mark ಕ್ವೆಶನ್ಸ್ನವರು ಕೇಳ್ಬೋದು. ದ ನೆಕ್ಸ್ಟ್ ಚಾಪ್ಟರ್ ವಿ ಹ್ಯಾವ್ ವಿಚ್ ಕವರ್ಸ್ 3 mark ಕ್ವೆಶನ್ಸ್ ಇಸ್ ಡಾಟಾ ಸ್ಟ್ರಕ್ಚರ್. ಡಾಟಾ ಸ್ಟ್ರಕ್ಚರಲ್ಲಿ ನಮಗೆ ಯಾವುದೇ ಆದ ಅಲ್ಗಾರಿದಮ್ನ ಕೇಳ್ಬೋದು. ಆಲ್ರೆಡಿ ನೀವು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿದರೆ ಡಾಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸ್ನ ನೀವೇನಾಗಿದ್ದೀರಾ, ಪ್ರಿಪೇರ್ ಆಗಿದ್ದೀರಾ ಅಂತ. ಅಲ್ಲಿ ಏನು ಫಸ್ಟು 4 ಪ್ರೋಗ್ರಾಮ್ಸ್ ಕಲ್ತಿದ್ದೀರಾ, 5 ಪ್ರೋಗ್ರಾಮ್ಸು, ಫ್ರೀಕ್ವೆನ್ಸಿ, ಇನ್ಸರ್ಷನ್, ಡಿಲೀಷನ್ನು, ಅದೆಲ್ಲ ಏನದು ಮಧ್ಯದ ಪಾರ್ಟ್ ಏನಿರುತ್ತೆ ಪ್ರೋಗ್ರಾಮಲ್ಲಿ, ಗೆಟ್ ಡಾಟಾ ಮತ್ತು ಡಿಸ್ಪ್ಲೇ ಅಲ್ಲ, ಮಧ್ಯದ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ ಅದೆಲ್ಲ ಏನದು ಅಲ್ಗಾರಿದಮ್ಸ್. ಆಲ್ರೆಡಿ ನೀವು ಪ್ರಾಕ್ಟಿಕಲಿಗೆ ಪ್ರೋಗ್ರಾಮ್ ಆಗಿದ್ದೀರಾ ಅಂತ ಹೇಳಿದರೆ ಎಷ್ಟೋ ಥಿಯರಿ ಪಾರ್ಟ್ ಎಕ್ಸಾಮಿಗೂ ಪ್ರಿಪೇರ್ ಆಗಿದ್ದೀರಾ ನೀವು. ಡಾಟಾ ಸ್ಟ್ರಕ್ಚರಲ್ಲಿ ನಿಮಗೆ ಆಲ್ಮೋಸ್ಟ್ 14 marks ಕವರ್ ಆಗಿದ್ದರಿಂದ ನೀವು 5 marksಗೆಲ್ಲ ಇದೆಲ್ಲನೂ ಓದುತ್ತೀರಾ. ಅದ್ರ ಜೊತೆಗೆ ನೀವು 3 mark ಕ್ವೆಶನ್ನು ಕವರ್ ಮಾಡ್ಕೋಬೋದು. 3 marksಗೆ ಯಾವುದೋ ಅಲ್ಗಾರಿದಮ್ಸ್ ಕೇಳ್ಬೋದು, ಆಪರೇಷನ್ಸು ಕೇಳ್ಬೋದು, ಮೆಮೊರಿ ರೆಪ್ರೆಸೆಂಟೇಷನ್ ಆದರೂ ಕೇಳ್ಬೋದು, ಅಪ್ಲಿಕೇಶನ್ಸ್ ಆದರೂ ಕೇಳ್ಬೋದು, ಈವನ್ 5 marksಗೂ ಕೇಳ್ಬೋದು ಅಥವಾ 3 marksಗೆ ಕೇಳ್ಬೋದು. ಸೊ ಡಾಟಾ ಸ್ಟ್ರಕ್ಚರ್ ನೀವು 15 marksಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಪ್ರಿಫರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಯು ಕ್ಯಾನ್ ಗೋ ವಿತ್ ದ ಡಾಟಾ ಸ್ಟ್ರಕ್ಚರ್ ಚಾಪ್ಟರ್ ಆಲ್ಸೋ ಫಾರ್ 3 mark ಕ್ವೆಶನ್. ನೆಕ್ಸ್ಟ್ ವಿ ಹ್ಯಾವ್ ಪಾಯಿಂಟರ್. ಪಾಯಿಂಟರಲ್ಲಿ ವಿಚ್ ಆರ್ ದ ಕ್ವೆಶನ್ಸ್ ದೇ ಕ್ಯಾನ್ ಆಸ್ಕ್. ವಾಟ್ ಈಸ್ ಪಾಯಿಂಟರ್, ರೈಟ್ ಇಟ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಪಾಯಿಂಟರ್ ಅಂತ ಹೇಳಿದ್ರೇನು, ಅದರದ್ದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಏನು ಅಂತ ಕೇಳ್ಬೋದು. ಯು ಶುಡ್ ಜಸ್ಟ್ ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಪಾಯಿಂಟರ್ ಆಪರೇಟರ್ಸ್. ವಿಚ್ ಆರ್ ದ ಪಾಯಿಂಟರ್ ಆಪರೇಟರ್ಸ್ ವಿ ಹ್ಯಾವ್? emphasis, address of operator, then we have arrow operator, indirection operator, address of operator, and we have arrow operator. ಇದು ಪಾಯಿಂಟರ್ ಆಪರೇಟರ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರ ಆದರೂ ಕೇಳ್ಬೋದು, ಅಥವಾ ಎಕ್ಸ್ಪೈರಿ ಇಂಡೈರೆಕ್ಷನ್ ಅಥವಾ ಪಾಯಿಂಟರ್ ಆಪರೇಟರ್, ಅಡ್ರೆಸ್ ಆಫ್ ಆಪರೇಟರ್ ಆ್ಯಂಡ್ arrow operator ಅಂತ ಆದರೂ ಕೇಳ್ಬೋದು. ದೆನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಅರೇ ಆಫ್ ಪಾಯಿಂಟರ್ಸ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಮತ್ತು ಡೈನಾಮಿಕ್ ಮೆಮೊರಿ ಅಲೋಕೇಶನ್, ರೈಟ್ ದ ಆಪರೇಷನ್ಸ್ ಪರ್ಫಾರ್ಮ್ ಆನ್ ದ ಪಾಯಿಂಟರ್ಸ್, ಲೈಕ್ we can add integer to the pointer, we can subtract the integer from the pointer, ಅದೆಲ್ಲ that are the operations performed on the pointers. ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಸಿ ವೆನೆವರ್ ಯು ವಿಲ್ ರೈಟ್ ದ ಆನ್ಸರ್ ಬಿ ಸ್ಪೆಸಿಫಿಕ್. ಡಿಫ್ರೆನ್ಶಿಯೇಟ್ ಕೇಳಿದರೆ 3 marks ಅಂತ ಹೇಳಿದರೆ ಮಿನಿಮಮ್ ಯು ಶುಡ್ ರೈಟ್ 3. ರೈಟ್ 1 ಎಕ್ಸ್ಟ್ರಾ
ಎಕ್ಸ್ಟ್ರಾ ಪಾಯಿಂಟ್. ಇಫ್ ಯು ಮಿಸ್ ಎನಿಥಿಂಗ್, ಯಾವುದಾದ್ರೂ ಒಂದು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದಟ್ ವಿಲ್ ರಿಕವರ್ ವಿತ್ ದ ಅನದರ್ ಪಾಯಿಂಟ್. ದಿಸ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ ಫಾರ್ ದ ಪಾಯಿಂಟರ್ಸ್. ದ ನೆಕ್ಸ್ಟ್ ಚಾಪ್ಟರ್ ವಿ ಹ್ಯಾವ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್. ಡಾಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೊಟ್ಟಿದ್ದೆ 2 ಮಾರ್ಕ್ಸಿಗೆ. 3 ಮಾರ್ಕ್ಸಿಗೂ ಅದರಲ್ಲೇ ಕೇಳ್ಬೋದು, ಅಥವಾ ದೇ ಕ್ಯಾನ್ ಎಕ್ಸ್ಟ್ರಾ ಲೈಕ್ ಎಕ್ಸ್ಪ್ಲೇನ್ ದ ಫೈಲ್ ಮೋಡ್ಸ್. ಫೈಲ್ ಮೋಡ್ಸ್ ಇದೆ ಅಲ್ವಾ ನಮಗೆ, IOS ಇನ್, IOS ಔಟ್, ಅದು ಯಾವುದಾದ್ರೂ 3 ಫೈಲ್ ಮೋಡ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಯು ಜಸ್ಟ್ ಪ್ರಿಪೇರ್ ಫಾರ್ 3 ಮಾರ್ಕ್ಸ್ ಮೀನ್ಸ್ 3 ಪಾಯಿಂಟ್ಸ್ ಆರ್ ಎನಫ್ ಫಾರ್ ಎಸ್. ಎಕ್ಸ್ಪ್ಲೇನ್ ಸ್ಟ್ರೀಮ್ ಕ್ಲಾಸಸ್. ಯಾವುದೆಲ್ಲ ಸ್ಟ್ರೀಮ್ ಕ್ಲಾಸಸ್ ಇದೆ, ಇಫ್ ಸ್ಟ್ರೀಮ್, ಆಫ್ ಸ್ಟ್ರೀಮ್ ಮತ್ತು ಎಫ್ ಸ್ಟ್ರೀಮ್, ಇದ್ರ ಮೂರರ ಡೆಫಿನೇಷನ್ ಯಾವುದೆಲ್ಲ ಆಪರೇಷನ್ ಇದೆ ಪರ್ಫಾರ್ಮ್ ಮಾಡ್ತಾ ಇದೆ ಬರೆದ್ರೆ ಸಾಕು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್. ದಿಸ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ ಫಾರ್ 2 ಮಾರ್ಕ್ಸ್ ಆಲ್ಸೋ ಆ್ಯಂಡ್ ಕ್ಯಾನ್ ಬಿ ಆಸ್ಕ್ ಫಾರ್ 3 ಮಾರ್ಕ್ಸ್ ಆಲ್ಸೋ. 3 ಮಾರ್ಕ್ಸಿಗಿದ್ರೆ 3 ಪಾಯಿಂಟ್ಸ್ ಬರೀತೀರಾ, 2 ಮಾರ್ಕ್ಸ್ಗಿದ್ರೆ 2 ಪಾಯಿಂಟ್ಸ್ ಬರೀತೀರಾ. ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಪರ್ಫಾರ್ಮ್ ಆನ್ ಟೆಕ್ಸ್ಟ್ ಫೈಲ್. ಯಾವುದೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತೀರಾ, ಗೆಟ್ ಲೈನ್, ಪುಟ್ ಫಂಕ್ಷನ್. ಬೈನರಿ ಆಪರೇಷನ್, ಬೈನರಿ ಫೈಲಲ್ಲಿ ನೀವೇನು ಪರ್ಫಾರ್ಮ್ ಮಾಡ್ತೀರಾ, ರೈಟ್ ಆಪರೇಷನ್ ಆ್ಯಂಡ್ ರೀಡ್ ಆಪರೇಷನ್. ಅದ್ರ ಜೊತೆಗೆ ಏನಾದ್ರು 2 ಮಾರ್ಕ್ ಕ್ವೆಶನಲ್ಲಿ ಏನು ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು, ಆ ಕ್ವೆಶನ್ಸ್ ನಿಮಗೆ 3 ಮಾರ್ಕಲ್ಲೂ ಕೇಳ್ಬೋದು ಅಥವಾ 2 ಮಾರ್ಕ್ ಕ್ವೆಶನ್ಸಲ್ಲೂ ಕೇಳ್ಬೋದು. ಸೊ ಇಫ್ ಯು ಆರ್ ವಿಲ್ಲಿಂಗ್ ಟು ಗೋ ವಿತ್ ದ 3 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವೆಶನ್ಸ್, ಯು ಪ್ರಿಫರ್ ಫಾರ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್. ಏನಕ್ಕಂತ ಹೇಳಿದರೆ ಈ ಚಾಪ್ಟರಲ್ಲಿ ನಿಮಗೆ 3 ಮಾರ್ಕ್ಸು ಕವರ್ ಆಗಿಬಿಡುತ್ತೆ, 2 ಮಾರ್ಕ್ಸು ಕವರ್ ಆಗಿಬಿಡುತ್ತೆ. ಆಫ್ಟರ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ವಿ ಹ್ಯಾವ್ ಡಾಟಾಬೇಸ್ ಕಾನ್ಸೆಪ್ಟ್. ಡಾಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ನಮಗೆ 2 ಮಾರ್ಕ್ ಕ್ವೆಶನಲ್ಲಿ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ನಾನು 3 ಮಾರ್ಕ್ ಕ್ವೆಶನ್. ಅಗೇನ್ ವಿ ಕ್ಯಾನ್ ಟೆಲ್ ಅಪ್ಲಿಕೇಶನ್ಸ್ ಆಫ್ ಡಾಟಾಬೇಸ್. ಅಲ್ಲೂ ಹೇಳಿದ್ದೆ ನಾನು 2 ಮಾರ್ಕ್ಸ್ ಅಂತ ಹೇಳಿದರೆ ಯು ಶುಡ್ ರೈಟ್ ದ 2 ಪಾಯಿಂಟ್ಸ್, 3 ಮಾರ್ಕ್ಸ್ ಅಂತ ಹೇಳಿದರೆ ವಿ ವಿಲ್ ಕನ್ಸಿಡರ್ 3 ಮಾರ್ಕ್ಸ್. ರೈಟ್ ಆರ್ ಮೆನ್ಷನ್ ದ ಫೀಚರ್ಸ್ ಆಫ್ ಡಾಟಾಬೇಸ್, ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ER ಡಯಾಗ್ರಾಮ್. ಕಾಂಪೊನೆಂಟ್ಸ್ ಆಫ್ ER ಡಯಾಗ್ರಾಮಲ್ಲಿ ಯಾವುದೆಲ್ಲ ಬರುತ್ತೆ, ಎಂಟಿಟಿ, attribute and we have relationship. ಇದು 3 things are the components of ER diagram. ಇದು ರಿಪೀಟೆಡ್ ಕ್ವೆಶನ್, ಮ್ಯಾಕ್ಸಿಮಮ್ ಕ್ವೆಶನ್ ಪೇಪರ್ಸಲ್ಲಿ ನಮಗೆ ಕೇಳಿದ್ದಾರೆ ಎಕ್ಸ್ಪ್ಲೇನ್ ದ ಕಾಂಪೊನೆಂಟ್ಸ್ ಆಫ್ ER ಡಯಾಗ್ರಾಮ್ ಅಂತ ಹೇಳಿ. ಎಂಟಿಟಿ, ಅಟ್ರಿಬ್ಯೂಟ್ ಆ್ಯಂಡ್ ರಿಲೇಷನ್ಶಿಪ್. ಎಕ್ಸ್ಪ್ಲೇನ್ ಡಾಟಾ ಪ್ರೊಸೆಸಿಂಗ್ ಸೈಕಲ್ಲು ಕೇಳ್ಬೋದು. ವಾಟ್ ಈಸ್ ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಕಾಂಪೋಸಿಟ್ ಕೀ, ಇದನ್ನು 3 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 2 ಮಾರ್ಕ್ಸ್ಗೂ ಕೇಳ್ಬೋದು. ವಾಟ್ ಈಸ್ ಡಾಟಾ ವೇರ್ ಹೌಸು, ಎಕ್ಸ್ಪ್ಲೇನ್ ಅಥವಾ ಮೆನ್ಷನ್ಸ್ ಇಟ್ ಸ್ಟೇಜಸ್ ಅಥವಾ ಆಪರೇಷನ್ಸ್ ಅಂತ ಕೇಳ್ಬೋದು. ವಾಟ್ ಈಸ್ ಡಾಟಾ ಮೈನಿಂಗ್, ವಾಟ್ ಫೈಲ್ ಆರ್ಗನೈಸೇಷನ್, ಇಲ್ಲಿ ಎಕ್ಸ್ಪ್ಲೇನ್ ಟೈಪ್ಸು. ವಾಟ್ ಈಸ್ ಡಾಟಾಬೇಸ್ ಮಾಡೆಲ್, ಎಕ್ಸ್ಪ್ಲೇನ್ ಟೈಪ್ಸ್ ಅಥವಾ ಎಕ್ಸ್ಪ್ಲೇನ್ 3 ಟೈರ್ ಆರ್ಕಿಟೆಕ್ಚರ್, ಎಕ್ಸ್ಪ್ಲೇನ್ 2 ಟೈರ್ ಆರ್ಕಿಟೆಕ್ಚರ್. ಯಾವ ಥರ ಬೇಕಾದರೂ ಕ್ವೆಶನ್ಸ್ನ ಅವರು ಕೇಳ್ಬೋದು. ವೆನ್ ಎವರ್ ವಿ ಕಮ್ ಟು ದ ಥಿಯರಿ ಕಾನ್ಸೆಪ್ಟ್ಸಿಗೆ ಬಂದಾಗ ಕಾನ್ಸೆಪ್ಟ್ಸ್ ತುಂಬ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಕಾನ್ಸೆಪ್ಟ್ಸಲ್ಲಿ ಯಾವ್ದು ಬೇಕಾದರೂ ಅವರು ಕೇಳ್ಬೋದು. ವಾಟ್ ಈಸ್ ಡಾಟಾಬೇಸ್ ಆರ್ಕಿಟೆಕ್ಚರ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪ್ಲೇನ್ 3 ಲೆವೆಲ್ of data abstraction, internal level, external level, and we have internal level, physical level, and we have user level or external level. ಈ 3 level of data abstraction ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮ್ಯಾನ್ಯುಯಲ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್. ಮ್ಯಾನ್ಯುಯಲ್ ಆಗಿ ಡಾಟಾ ಹೇಗೆ ಸ್ಟೋರ್ ಮಾಡ್ತೀರಾ, ಎಲೆಕ್ಟ್ರಾನಿಕ್ ಆಗಿ ಡಾಟಾನ ಹೇಗೆ ಸ್ಟೋರ್ ಮಾಡ್ತೀರಾ, ದಟ್ ಯು ಶುಡ್ ಮೆನ್ಷನ್. ಅನದರ್ ಕ್ವೆಶನ್ ಐ ಹ್ಯಾವ್ ಮಿಸ್ಡ್ ಹಿಯರ್, ಎಕ್ಸ್ಪ್ಲೇನ್ ಡಾಟಾಬೇಸ್ ಯೂಸರ್ ಅಂತಲೂ ಕೇಳ್ಬೋದು 3 ಮಾರ್ಕ್ಸಿಗೆ. ಯಾರೆಲ್ಲ ಡಾಟಾಬೇಸ್ ಯೂಸರ್ಸ್ ಇದೆ ಅಂತಾದರೂ ಕೇಳ್ಬೋದು. ದಿಸ್ ಇಸ್ ಹೌ ದೇ ಕ್ಯಾನ್ ಕವರ್ ದ 3 ಮಾರ್ಕ್ ಕ್ವೆಶನ್ಸ್. ಈ ಥರ 3 ಮಾರ್ಕ್ ಕ್ವೆಶನ್ಸ್ನ ಕವರ್ ಮಾಡ್ಬೋದು. ನೆಕ್ಸ್ಟ್ ಚಾಪ್ಟರ್ ವಿ ಹ್ಯಾವ್ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರಲ್ಲಿ ಆಲ್ ದ ಟೈಮ್ ಯಾವ್ದು ಬೇಕಾದರೂ ಡೆಫಿನೇಷನ್ಸ್ನ ಕೇಳ್ಬೋದು. ಫ್ರೀ ಸಾಫ್ಟ್ವೇರ್ ಅಂದ್ರೇನು, ಓಪನ್ ಸೋರ್ಸ್. ಇದು MCQಸ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಥರ ನೀವು 3 ಮಾರ್ಕ್ ಕ್ವೆಶನಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇಫ್ ಯು ಗೋ ಆನ್ ಪ್ರಿಪೇರ್ ಲೈಕ್ ದಿಸ್ ಮೀನ್ಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ MCQs ಆಲ್ಸೋ. ಫ್ರೀ ಸಾಫ್ಟ್ವೇರ್ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲಾದರೂ ಡೆಫಿನೇಷನ್ಸ್ ಎಲ್ಲ ಕಲ್ತಿರ್ತೀರ. ನೆಕ್ಸ್ಟ್ ದೇ ಕ್ಯಾನ್ ಆಸ್ಕ್ ವಾಟ್ ಇಸ್ ಟೆಲ್ನೆಟ್, WWW ವೆಬ್ ಬ್ರೌಸರ್, ಇದೆಲ್ಲ ಕೇಳ್ಬೋದು. ರೈಟ್ ದ ಅಡ್ವಾಂಟೇಜಸ್ ಆಫ್ ಕಾಮರ್ಸ್, ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್, ಟೆಕ್ನಾಲಜೀಸು. ವಾಟ್ ಈಸ್ ಕಾಮರ್ಸ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ ಅಂತಲೂ ಕೇಳ್ಬೋದು. ಡೈರೆಕ್ಟ್ ಕ್ವೆಶನ್ಸ್ ಇದು. ಮಾಡೆಲ್ ಪೇಪರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕೆಲವೊಂದು ಪೇಪರಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ B2B ಅಂತ ಯಾವುದೋ ಎಕ್ಸ್ಪ್ಲೇನ್ B2B ಅಂತ ಕೊಡಲ್ಲ, ಅವರೇ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ, ಎಕ್ಸಾಂಪಲ್ ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ರಿಟೇಲರು
ಮ್ಯಾನುಫ್ಯಾಕ್ಚರ್ ಇಂದ ಪರ್ಚೇಸ್ ಮಾಡಿದ್ರು. ಇದು ಮಿಡ್ ಟರ್ಮ್ದು ಪ್ರಿಪರೇಟರಿ ಕ್ವೆಶನ್ ಪೇಪರ್. ಇದು ರಿಟೇಲರ್ ಅವರು ಮ್ಯಾನುಫ್ಯಾಕ್ಚರ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಇದು ಯಾವ ಟೈಪ್ ಆಫ್ ಬಿಸ್ನೆಸ್? ರಿಟೇಲರ್ ಅಂತ ಹೇಳಿದ್ರೆ ಏನು? ಇದು ಬಿಸ್ನೆಸ್. ಮ್ಯಾನುಫ್ಯಾಕ್ಚರ್ ಏನು? ಇದು ಬಿಸ್ನೆಸ್. ಇದು ಯಾವ ತರ ಬಿಸ್ನೆಸ್ ಆಯ್ತು? B2B ಬಿಸ್ನೆಸ್ ಆಯ್ತು. ನೆಕ್ಸ್ಟ್ ಯಾವಾಗ ನಿಮಗೆ ಕಸ್ಟಮರ್ ಬರುತ್ತೆ ಅವಾಗ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಕಸ್ಟಮರ್ ಇಂದ ನೀವು ಕಸ್ಟಮರಿಗೆ ಸೆಲ್ ಮಾಡಿದ್ರೆ ದಟ್ ಈಸ್ C2C. ಕಸ್ಟಮರ್ ಇಂದ ಬಿಸ್ನೆಸ್ಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು C2B. ಬಿಸ್ನೆಸ್ ಇಂದ ಕಸ್ಟಮರಿಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಟ್ ಈಸ್ B2C. ಲೈಕ್ ಅಮೆಝಾನ್ ಇಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಫ್ಲಿಪ್ಕಾರ್ಟ್ ಇಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ ರಿಟೇಲ್ ಇಂದ ಡೈರೆಕ್ಟ್ ಆಗಿ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ತರ ಕ್ವೆಶನ್ಸ್ ನಿಮಗೆ 3 marks ಅಲ್ಲಿ ಕೇಳ್ಬೋದು. ಇದೆಲ್ಲ ಡೆಫಿನೇಷನ್ಸ್ ಬಿಟ್ಟು ಮಾಡೆಲ್ ಪೇಪರ್ ಅಲ್ಲೆಲ್ಲ ಈ ತರ ಕೇಳ್ಬಿಟ್ಟಿದ್ದಾರೆ. ಅವರೇ ಎಕ್ಸಾಂಪಲ್ ಕೊಟ್ಬಿಟ್ಟು ಅವರೇ ಕೇಳ್ತಾರೆ ಇದು ಯಾವ ಟೈಪ್ ಆಫ್ e-commerce ಅಂತ. I hope you have understand this concept. The last chapter which covers 3 mark questions we have web designing. ವೆಬ್ ಡಿಸೈನಿಂಗ್ ಅಲ್ಲಿ ನಮಗೆ ಮೊದಲು ಯಾವ ಥರ ಕ್ವೆಶನ್ಸ್ ಕೇಳ್ತಿದ್ರು? ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ HTML, ಎಕ್ಸ್ಪ್ಲೇನ್ ದ ಟ್ಯಾಗ್ಸ್ ಅಂತ ಕೇಳ್ಬೋದು, ಫೀಚರ್ಸ್ ಆಫ್ HTML, ವಾಟ್ ಈಸ್ ವೆಬ್ ಸ್ಕ್ರಿಪ್ಟಿಂಗು, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್, ಎಕ್ಸ್ಪ್ಲೇನ್ XML. ಈ ಥರ ಕೇಳ್ಬಿಟ್ಟು ಡೈರೆಕ್ಟಾಗಿ ಟ್ಯಾಗ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ರು. ಆದರೆ ಈ ಸತಿ ಮಾಡೆಲ್ ಪೇಪರಲ್ಲಿ ಯಾವ ಥರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಅವರೇ ಟ್ಯಾಗ್ದು ಡೆಫಿನೇಷನ್ ಕೊಟ್ಟಿರ್ತಾರೆ. ಇವಾಗ ಯಾವ ಥರ ಹೇಳಿದೆ ನಾನು E-commerceದು ಅವರೇ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವುದು ಅಂತ ಕೇಳ್ತಾರಲ್ಲ, ಅದೇ ಥರ ಮೊದಲು ಯಾವ ಥರ ಬರಿತಾ ಇದ್ರಿ ಅಂತ ಹೇಳಿದರೆ ಅವರೇ ಕ್ವೆಶನ್ ಕೊಡ್ತಿದ್ರು. ವಾಟ್ ಈಸ್ ದ ಟ್ಯಾಗ್ ಯೂಸ್ ಟು ಬ್ರೇಕ್ ದ ಲೈನ್ನ ಬ್ರೇಕ್ ಮಾಡೋಕ್ಕೆ ಯಾವುದನ್ನ ಟ್ಯಾಗ್ ಯೂಸ್ ಮಾಡ್ತೀರಿ, ಯಾವುದೋ ಟ್ಯಾಗ್ನ ಯೂಸ್ ಮಾಡಬೇಕು ಅಂತ ಡೆಫಿನೇಷನ್ಸ್ ಕಲಿತೀರಲ್ವಾ, ಅದೇ ಥರ ನಾವು ಇಲ್ಲೂ ಕ್ವೆಶನ್ಸ್ನ ಕೇಳಿದ್ದಾರೆ. ವಿಲ್ ಸಿ ಐ ಹ್ಯಾವ್ ಗಿವನ್ ದ ಲಿಸ್ಟ್ ಆಫ್ ಟ್ಯಾಗ್ಸ್. ಮೊದಲು ಎಕ್ಸ್ಪ್ಲೇನ್ ಲಿಸ್ಟಿಂಗ್ ಟ್ಯಾಗ್ಸ್ ಅಂತ ಕೇಳಿದ ತಕ್ಷಣ ನಾವೇ ಬರಿತಾ ಇದ್ವಿ LI OL UL. ಎಕ್ಸ್ಪ್ಲೇನ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಅಂತ ಹೇಳಿದ್ರೆ ಬೋಲ್ಡು, ಇಟಾಲಿಕು, ಅಂಡರ್ಲೈನ್ ಥರ ನಾವೇ ಇದನ್ನೆಲ್ಲ ಕೋಡ್ನ ಟ್ಯಾಗ್ಸ್ನ ಬರಿತಾ ಇದ್ವಿ. ಆದರೆ ಈ ಟೈಮ್ ಏನು ಕೊಡ್ತಿದ್ದಾರೆ? ಅವರೇ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಟ್ಯಾಗ್ನ ನಾವು ಇಲ್ಲಿ ಈ ಥರ ಕೆಲಸಕ್ಕೆ ನಾವು ಯಾವ ಟ್ಯಾಗ್ನ ವಿಚ್ ಟ್ಯಾಗ್ ವಿ ಶುಡ್ ಯೂಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ವಿ ಶುಡ್ ರೈಟ್? ಸಿ ಐ ಹ್ಯಾವ್ ಗಿವನ್ ಹಿಯರ್ ಫ್ಯೂ ಟ್ಯಾಗ್ಸ್ನ ಮೆನ್ಷನ್ ಮಾಡಿದ್ದೀನಿ. ಇದನ್ನ ಯಾವ ತರ ಓದ್ಕೋಬೇಕು ಅಂತ ಹೇಳಿದ್ರೆ ನೀವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಮೇಕ್ ದ ಟೆಕ್ಸ್ಟ್ ಬೋಲ್ಡ್. ಬೋಲ್ಡ್ ಅನ್ನೋದು ಏನಾಯ್ತು ಅಲ್ಲಿ ಕೀವರ್ಡ್. ಯಾವಾಗ ಅಲ್ಲಿ ಬೋಲ್ಡ್ ಅಂತ ಬರುತ್ತೆ ಡೈರೆಕ್ಟ್ಲಿ ಯು ರೈಟ್ B. ಏನಕ್ಕಂತ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ನಮ್ದು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ಸ್. ಲಿಂಕ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು, A ಟ್ಯಾಗ್ ಅಂತ. ಹೈಪರ್ ಲಿಂಕ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಕೂತ್ಕೊಂಡಿರ್ತಾರೆ. ಸೊ ಐ ಆಮ್ ಟೆಲಿಂಗ್ ಯು ಯೂಸ್ ದಿಸ್ ಥಿಂಗ್ಸ್ ಆಸ್ ಎ ಕೀವರ್ಡ್. ಇದನ್ನ ನೀವು ಕೀವರ್ಡ್ ತರ ಇಟ್ಕೊಳ್ಳಿ. ಕೀವರ್ಡ್ ತರ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇದರಲ್ಲಿ ಟೇಬಲ್ ಅಂತ ಬಂದ ತಕ್ಷಣ ಟೇಬಲ್ ಟ್ಯಾಗ್ ಕೊಟ್ಬಿಡಿ. ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಹೇಳಿದ್ರೆ BG ಕಲರ್ ಅಂತ ಕೊಡಿ. ರಿಮೆಂಬರ್, ಬ್ಯಾಕ್ ಗ್ರೌಂಡ್ BG ಕಲರ್ ವೆಬ್ ಪೇಜಿಗೆ ಕಲರ್ ಕೊಡೋದು. ಫಾಂಟಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಫಾಂಟ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂತ ಬಂದ ತಕ್ಷಣ ನಿಮ್ದು ಸ್ಟೇಟ್ಮೆಂಟ್ ಅಲ್ಲಿ ಡೈರೆಕ್ಟ್ ಯು ಗಿವ್ P. ಅಂಡರ್ಲೈನ್ ಅಂತ ಬಂದ ತಕ್ಷಣ ಡೈರೆಕ್ಟ್ಲಿ ಯು ಗಿವ್ U. ಇದನ್ನ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ನೀವು ಈ ತರ ಟ್ಯಾಗ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ 3 mark question. 3 mark questions ಅಲ್ಲಿ ನಿಮಗೆ ಟಿಪಿಕಲ್ ಕಾನ್ಫಿಗರೇಷನ್ ಇದೆ, ಡಾಟಾ ಸ್ಟ್ರಕ್ಚರ್ ಇದೆ, ಪಾಯಿಂಟರ್ಸ್ ಇದೆ, ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ಇದೆ, ಡಾಟಾಬೇಸ್ ಕಾನ್ಸೆಪ್ಟ್ಸ್ ಇದೆ, ದೆನ್ ವಿ ಹ್ಯಾವ್ ಇಂಟರ್ನೆಟ್ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ದೆನ್ ವಿ ಹ್ಯಾವ್ ವೆಬ್ ಡಿಸೈನ್. ಇದರಲ್ಲಿ ಯಾವ ಚಾಪ್ಟರ್ಸ್ನ ನಿಮಗೆ ಈಸಿ ಅನ್ಸುತ್ತೆ ಆ ಚಾಪ್ಟರ್ನ ರೆಫರ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. That's it for today. Thank you. Have a great day.